ಆತ್ಮೀಯ ವಿದ್ಯಾರ್ಥಿಗಳೇ, ಎಕನಾಮಿಕ್ಸ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ನಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನ ವಿಷಯಗಳ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮಗಳ ಹಲವಾರು ವಿಡಿಯೋಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ. ಈ ವಿಡಿಯೋದಲ್ಲಿ ದ್ವಿತೀಯ PUC ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಿಸಿದ 5ನೇ ಅಧ್ಯಾಯದ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ಚರ್ಚಿಸಲಿದ್ದೇವೆ. ಜೊತೆಗೆ ಹೊಸ ಪ್ರಶ್ನೆಗಳು ಹಾಗೂ ಹಾಟ್ಸ್ ಕ್ವಶನ್ ಪ್ರಶ್ನೆಗಳನ್ನು, ಕ್ಲಿಷ್ಟ ಪ್ರಶ್ನೆಗಳನ್ನು ಸುಲಭಗೊಳಿಸಲು ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಲಾಭವನ್ನು ತೆಗೆದುಕೊಳ್ಳಿ. ವಿದ್ಯಾರ್ಥಿಗಳೇ, ದ್ವಿತೀಯ PUC ವ್ಯವಹಾರ ಅಧ್ಯಯನ ಭಾಗ 1 ಬಹು ಆಯ್ಕೆ ಪ್ರಶ್ನೋತ್ತರಗಳು. ಅದರಲ್ಲಿ ಅಧ್ಯಾಯ 5 ಸಂಘಟಿಸುವಿಕೆ. ಬಹು ಆಯ್ಕೆ ಪ್ರಶ್ನೆಗಳಿಗೆ 1 ಅಂಕವನ್ನು ನೀಡಲಾಗಿರುತ್ತದೆ. 5 ಪ್ರಶ್ನೆಗಳನ್ನು ಕೇಳಿರ್ತಾರೆ, ಪ್ರತಿ ಪ್ರಶ್ನೆಗೆ 1 ಅಂಕ. 5ನೇ ಅಧ್ಯಾಯದಲ್ಲಿ ಬರುವ ಮೊದಲ ಪ್ರಶ್ನೆ ಈ ರೀತಿಯಾಗಿದೆ: ವದಂತಿಗಳಿಗೆ ಜನ್ಮ ನೀಡುವುದಕ್ಕೆ ಹೆಸರಾಗಿರುವ ಸಂಘಟನೆಯ ಪ್ರಕಾರವು ಹೀಗೆ ಕರೆಯಲ್ಪಡುತ್ತದೆ. ಆಪ್ಷನ್ ಎ ಕೇಂದ್ರೀಕೃತ ಸಂಘಟನೆ, ಆಪ್ಷನ್ ಬಿ ವಿಕೇಂದ್ರೀಕೃತ ಸಂಘಟನೆ, ಆಪ್ಷನ್ ಸಿ ಔಪಚಾರಿಕ ಸಂಘಟನೆ, ಆಪ್ಷನ್ ಡಿ ಅನೌಪಚಾರಿಕ ಸಂಘಟನೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಅನೌಪಚಾರಿಕ ಸಂಘಟನೆ. 2ನೇ ಪ್ರಶ್ನೆ. ಈ ಪ್ರಶ್ನೆಯು ಹಾಟ್ಸ್ ಕ್ವಶನ್ ಆಗಿದೆ. ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಇರುವಂತಹ ಪ್ರಶ್ನೆಯಾಗಿದೆ. ವಿದ್ಯಾರ್ಥಿಗಳು ಗಮನಿಸಬೇಕು. ಮೋಹನನಿಗೆ ಆತನ ಮೇಲಾಧಿಕಾರಿಯು ಒಂದು ವಾರದೊಳಗೆ ಯೋಜನೆಯನ್ನು ರಚಿಸುವ ಕಾರ್ಯವನ್ನು ನೀಡಿರುತ್ತಾನೆ. ಈತನು ತನ್ನ ಕಾರ್ಯದ 2 ಅಂಶಗಳನ್ನು ತನ್ನ 2 ಅಧೀನ ನೌಕರರಿಗೆ ಮಾಡುವಂತೆ ತಿಳಿಸುತ್ತಾನೆ. ಒಬ್ಬ ಅಧೀನ ನೌಕರನಿಗೆ ಅನಾರೋಗ್ಯವಾಗಿರುವುದರಿಂದ ವಹಿಸಿಕೊಟ್ಟ ಕಾರ್ಯವನ್ನು ಸಂಪೂರ್ಣಗೊಳಿಸಲು ಸಾಧ್ಯವಾಗುವುದಿಲ್ಲ. ಈತನ ಅಪೂರ್ಣ ಕಾರ್ಯಕ್ಕೆ ಯಾರು ಉತ್ತರದಾಯಿತ್ವ ಹೊಂದಿರುತ್ತಾರೆ? ಆಪ್ಷನ್ ಎ ಮೋಹನನು ಉತ್ತರದಾಯಿತ್ವ ಹೊಂದಿರುತ್ತಾನೆ, ಆಪ್ಷನ್ ಬಿ ಮೋಹನನ ಅಧೀನ ನೌಕರನ ಉತ್ತರದಾಯಿತ್ವ ಹೊಂದಿರುತ್ತಾನೆ, ಆಪ್ಷನ್ ಸಿ ಮೋಹನನ ಮೇಲಾಧಿಕಾರಿ ಉತ್ತರದಾಯಿತ್ವ ಹೊಂದಿರುತ್ತಾನೆ, ಆಪ್ಷನ್ ಡಿ ಯಾರೂ ಅಲ್ಲ. ಸರಿಯಾದಂಥ ಉತ್ತರ ಆಪ್ಷನ್ ಎ ಮೋಹನನು ಉತ್ತರದಾಯಿತ್ವ ಹೊಂದಿರುತ್ತಾನೆ. ಪ್ರಶ್ನೆ ಸಂಖ್ಯೆ 3. ಕಾರ್ಯಗಳ ಆಧಾರದ ಮೇಲೆ ಚಟುವಟಿಕೆಗಳನ್ನು ಗುಂಪುಗೂಡಿಸುವುದು ಇದರ ಒಂದು ಭಾಗ. ಆಪ್ಷನ್ ಎ ಕೇಂದ್ರೀಕೃತ ಸಂಘಟನೆ, ಆಪ್ಷನ್ ಬಿ ವಿಕೇಂದ್ರೀಕೃತ ಸಂಘಟನೆ, ಆಪ್ಷನ್ ಸಿ ವಿಭಾಗೀಯ ಸಂಘಟನೆ, ಆಪ್ಷನ್ ಡಿ ಕಾರ್ಯಾತ್ಮಕ ಸಂಘಟನೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಕಾರ್ಯಾತ್ಮಕ ಸಂಘಟನೆ. ಮುಂದಿನ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 4. ಇವುಗಳಲ್ಲಿ ಯಾವುದು ಪ್ರತಿನಿಯೋಜನೆಯ ಅಂಶವಲ್ಲ? ಆಪ್ಷನ್ ಎ ಉತ್ತರದಾಯಿತ್ವ, ಆಪ್ಷನ್ ಬಿ ಅಧಿಕಾರ, ಆಪ್ಷನ್ ಸಿ ಜವಾಬ್ದಾರಿ, ಆಪ್ಷನ್ ಡಿ ಅನೌಪಚಾರಿಕ ಸಂಘಟನೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಅನೌಪಚಾರಿಕ ಸಂಘಟನೆ. ಮುಂದಿನ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 5. ಈ ಸಂಘಟನೆಯ ರಚನೆಯಲ್ಲಿ ತಯಾರಾಗುವ ವಿವಿಧ ಉತ್ಪನ್ನಗಳ ಆಧಾರದ ಮೇಲೆ ಮಾನವ ಶಕ್ತಿಯನ್ನು ಗುಂಪು ಮಾಡಲಾಗುತ್ತದೆ. ಆಪ್ಷನ್ ಎ ವಿಭಾಗೀಯ ರಚನೆ, ಆಪ್ಷನ್ ಬಿ ಕಾರ್ಯಾತ್ಮಕ ರಚನೆ, ಆಪ್ಷನ್ ಸಿ ನೆಟ್ವರ್ಕ್ ರಚನೆ, ಆಪ್ಷನ್ ಡಿ ಮ್ಯಾಟ್ರಿಕ್ಸ್ ರಚನೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ವಿಭಾಗೀಯ ರಚನೆ. Thank you for watching. I will come back with new videos. Please subscribe, like and share my videos. Thank you.